ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಮಷಿನ್ದು ಒಂದು ಸ್ವಲ್ಪ ಮೀನ್ಸ್ ಲಿಕ್ವಿಡ್ದೆಲ್ಲ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ. ಅದರಲ್ಲಿ ನಮ್ಮದು ಫ್ರಂಟ್ ಡೋರ್ದು ವಾಷಿಂಗ್ ಮಿಷಿನ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನ ಈಗ ನಾನು ಬಟ್ಟೆಗೆ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ನಾನು ನಿಮಗೆ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಯಾರಿಗೆ ಫಸ್ಟ್ ಟೈಮು ವಾಷಿಂಗ್ ಮಷಿನ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೇಗೆ ಫ್ರಂಟ್ ಡೋರ್ ಯೂಸ್ ಮಾಡಬೇಕಂತ ಗೊತ್ತಿರಲ್ಲ, ಅವರಿಗೆ ಹೇಳಬೇಕಂತ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಇದು ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಉಳಿದಿದೆ. ಇವತ್ತು ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಿನ್ನೆ ಹಾಗೆ ಇಟ್ಟಿದ್ದೀನಿ. ಇನ್ನು ಅದನ್ನು ಯಾರೂ ತಗೊಂಡು ಇಲ್ಲ. ನಾನು ಏನು ಮಾಡ್ಬೇಕಂತ ಗೊತ್ತಾಗಲ್ಲ, ಸುಮ್ಮನೆ ಹಾಗೆ ಇಟ್ಟಿದ್ದೀನಿ. ಸುಮ್ಮನೆ ನಿಮಗೆ ಡೆಮೋ ತೋರಿಸ್ಬೇಕಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಗೊತ್ತಿರಲ್ಲ ಅವ್ರಿಗೆ ಅಂತ ನಾನು ಸ್ಪೆಸಿಫಿಕ್ ಆಗಿ ತೋರಿಸ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಫಸ್ಟ್ ಟೈಮ್ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಅವರಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಫಸ್ಟಿಗೆ ಇದನ್ನು ನಾನು ಇಲ್ಲಿ ಬಟನ್ನು ಒಂದು ಪ್ಲಗ್ ಇರುತ್ತೆ, ಇದಕ್ಕೆ ಬಟನ್ ಹಾಕಿದ್ದೀನಿ, ಮತ್ತೆ ಬಟನ್ ಹೊಡೆದಿದ್ದೀನಿ. ಬಟನ್ ಹೊಡೆದಾದ್ಮೇಲೆ ಇವಾಗ ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ನಿಮಗೆ. ಬಟ್ಟೆ ಎಲ್ಲ ನಾನು ಒಂದು ಇದರಲ್ಲಿ ಇಟ್ಟಿದ್ದೀನಿ. 1 ಸೆಕೆಂಡ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಬಟ್ಟೆನ ನಾನು ಒಂದು ಬಕೆಟ್ನಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಇದನ್ನು ಫಸ್ಟಿಗೆ ಆನ್ ಮಾಡ್ಕೋಬೇಕಂದ್ರೆ ಇದು ಎಂಡ್ ಅಂತ ತೋರಿಸ್ತಾ ಇದೆ. ಅಂದರೆ ಲಾಸ್ಟ್ ಟೈಮ್ನಲ್ಲೇ ನಾನು ಸೌಜನ್ ಬಟ್ಟೆನ ಹಾಕಿದ್ದೆ. ಇದರಲ್ಲಿ ನೋಡಿ, ಇಲ್ಲಿ ಮಿಕ್ಸ್ಡ್ ಸಾಲಿಡ್ ಇದೆ, ಸಿಂಥೆಟಿಕ್ ಅವರು ಡೈಲಿ ಅಂತ ಇದೆ, ಕಾಟನ್ ನಾರ್ಮಲ್, ಹಿಂಗೆ ನಾವು ಯಾವುದಾದ್ರೂ ಇಟ್ಕೋಬೋದು. ಕಾಟನ್ ಎಕೋ ಪ್ಲಸ್ ಅಂತೆ, ಕ್ರ್ಯಾಡಲ್ ವಾಶ್ ಅಂದರೆ ಇದು ಬೇಬಿ ವಿಯರ್ದು ಏನಾದರೂ ಬಟ್ಟೆ ಇರುತ್ತೆ ಇದು ಮತ್ತು ರಿನ್ಸ್ ಮಾಡಿ ನಮಗೆಲ್ಲನೂ ಯಾಕಂದರೆ ಹೊರಗಡೆ ಎಲ್ಲ ಡ್ರೈ ಮಾಡಿರ್ತೇವಲ್ಲ, ಹೊರಗಡೆ ಎಲ್ಲ ವಾಶ್ ಮಾಡಿದಾಗ ನಾವು ಬರೀ ಹಿಂಡಬೇಕಾಗಿರುತ್ತೆ ಬಟ್ಟೆ. ಆವಾಗ ನಾವು ಸ್ಪಿನ್ ಆ್ಯಂಡ್ ಡ್ರೈ ಅಂತ ಹಾಕಿದರೆ ಸಾಕಾಗ್ಬಿಡುತ್ತೆ. ಇದು ರಿನ್ಸ್ ಅಂತಂತಂದರೆ ಬರೀ ರಿನ್ಸ್ ಆಗುತ್ತೆ, ಅಂದರೆ ಬಟ್ಟೆನ ಒಗೆಯೋದಿಲ್ಲ. ನಾವು ಹೇಗೆ ರಿನ್ಸ್ ಮಾಡ್ತೇವಲ್ಲ, ಅಂದರೆ ಎದ್ದಿ ತೆಗೀತದೆ ಅಷ್ಟೇ. ಇದು ವುಲನ್ಸ್ ಏನಾದರೂ ಇದ್ದರೆ, ಅಂದರೆ ಸ್ವೆಟರ್ ಅಥವಾ ಏನಾದರೂ ಇದ್ದರೆ ಅದನ್ನು ಹಾಕ್ಬೋದು. ಇದು ಎಕ್ಸ್ಪ್ರೆಸ್ ವಾಶ್ ಅಂತ ಇದೆ. ಎಕ್ಸ್ಪ್ರೆಸ್ ವಾಶ್ ಅಂತಂದರೆ ನಮ್ಮ ಬಟ್ಟೆ ಸ್ಪೀಡಪ್ ಆಗಿ ಒಗಿಬೇಕಂತಂತಂದರೆ ಇದರಲ್ಲಿ ನಾವು ಹಾಕ್ತೇವೆ. ಇದು 15 ಮಿನಿಟ್ಸ್ನಲ್ಲಿ ನಮ್ಮ ಬಟ್ಟೆ ಎಲ್ಲ ಒಗೆದಾಕ್ಬಿಡುತ್ತೆ. ನಾವೆಲ್ಲಾದರೂ ಹೋಗಬೇಕಾದ್ರೆ, ಏನಾದರೂ ಮಾಡಬೇಕಾದ್ರೆ, ಎಲ್ಲಾದರೂ ಹೋಗಬೇಕಾದ್ರೆ ಇದನ್ನು ನಾವು ಹಚ್ಬಿಟ್ರೆ 15 ನಿಮಿಷದಲ್ಲೇ ನಮಗೆ ವಾಶ್ ಮಾಡಿ ಕೊಡುತ್ತೆ. ಆದರೆ ಅಷ್ಟು ಕ್ಲೀನ್ ಆಗೋದಿಲ್ಲ, ಅಂದರೆ ಕ್ಲೀನ್ ಆಗ್ತದೆ, ಅಂದರೆ ಅಷ್ಟೇನು ಜರೂರತ್ತಿಲ್ಲ ಅಂತ ಅನ್ನೋರಿಗೆ ಒಂದೊಂದು ಬಟ್ಟೆ ಅಷ್ಟು ಕ್ಲೀನ್ ಇರ್ತಾವೆ. ಬಟ್ ಅಂದರೂ ಒಗಿಬೇಕಂತ ಮನಸ್ಸಿರುತ್ತಲ್ಲ, ಅವಾಗ ಇದರಲ್ಲಿ ಹಾಕ್ಬೇಕು. ಜಾಸ್ತಿ ಹೊಲಸಾಗಿದ್ರೆ ಇದರಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಇದು ಸಿಂಥೆಟಿಕ್ ಡೈಲಿ ನಾನು ಇಡ್ತೀನಿ ಯಾವಾಗಲೂ. ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಹೊಲಸಾದರೆ ಕಾಟನ್ ನಾರ್ಮಲ್ ಅಂತ ಇರುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಆನ್ ಮಾಡ್ಕೊತೀವಿ. ಎಂಡ್ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಟನ್ನು ಆನ್ ಆಗಿದೆ. ಇವಾಗ ನಾವು ಲಾಸ್ಟ್ ಟೈಮ್ ಯಾವ್ದು ಇರ್ತದಲ್ಲ ಅದಕ್ಕೆ ಲಾಸ್ಟ್ ಟೈಮ್ ಕೂತಿರ್ತದೆ. ಈಗ ಮಿಕ್ಸ್ಡ್ ಸಾಲಿಡ್ ಅಂದರೆ ಇದು 1:43 ಅಂದರೆ ಟೈಮಿಂಗ್ ಎಲ್ಲ ತೋರಿಸ್ತಾ ಇದೆ. ಸಿಂಥೆಟಿಕ್ನ 1 hour 31 minutes ಬೇಕಂತೆ. ಇದು ಕಾಟನ್ ನಾರ್ಮಲ್ಗೆ 2 hours 1 second ಬೇಕಾಗುತ್ತಂತೆ. ಇವಾಗ ನಾನು ಸಿಂಥೆಟಿಕ್ ಡೈಲಿ ಇಟ್ಟಿದ್ದೀನಿ. ಇದರಲ್ಲಿ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಮ್ಮ ಸೌಜನ್ ಬಟ್ಟೆಗಳೆಲ್ಲ ಇವೆ, ನಾನು ತಗೊಂಡಿಲ್ಲ. ಇವಾಗ ಇದನ್ನು ತೆಗಿತೀನಿ ಫ್ರೆಂಡ್ಸ್. ತೆಗೆದು ನನಗೆ ಇವಾಗ ಬಟ್ಟೆ ಯಾವ್ದು ಬೇಕಲ್ಲ ಅದನ್ನು ಹಾಕೋತೀನಿ. ಇವಾಗ ಬಟ್ಟೆ ನಾನು ಹಾಕೋತಾ ಇದ್ದೀನಿ. ಇವಾಗ ಬಟ್ಟೆ ನನಗೆ ಹಾಕೋಬೇಕು. ನೀವು ಕೇಳ್ಬೋದು ಎಷ್ಟು ಬಟ್ಟೆನ ನಾವು ಹಾಕ್ಬೋದು ಅಂತ ಹೇಳಿ. ಇದು ನಮ್ಮದು ಬರೆದಿದ್ದಾರೆ ಫ್ರೆಂಡ್ಸ್, 6 kg ಅಂತ ಬರೆದಿದ್ದಾರೆ. 6 kg ಅಷ್ಟು ವೇಟ್ ಇದರಲ್ಲಿ ಹಿಡಿಯುತ್ತೆ. ಅಕಸ್ಮಾತ್ ನಾವು ಜಾಸ್ತಿ ಲೋಡ್ ಹಾಕಿದರೆ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ. 6 kg ಅಷ್ಟು ನಮ್ಗೆ ಅಂದಾಜು ಗೊತ್ತಾಗುತ್ತಲ್ಲ ಡೈಲಿ ಯೂಸ್. ಅಂದರೆ ನಾವು 4 ಮೆಂಬರ್ಸ್ ಬಟ್ಟೆನ ನಾವು ಇದರಲ್ಲಿ 6 kg ತನಕ ಬರುತ್ತವೆ, ಹಾಕ್ಬೋದು. ಸಪೋಸ್ ನಮಗೆ ನಾವು ಸ್ವೆಟರ್ ಅಥವಾ ಏನಾದರೂ ಎಕ್ಸ್ಟ್ರಾ ಅಂತಂತಂದರೆ ಇದ್ದರೆ ಅಲ್ಲಿ ಒಂದೊಂದೇ, ಅಂದರೆ ಮೀನ್ಸ್ ಅವಷ್ಟೇ ಹಾಕಬೇಕು. ಅಂದರೆ ಜಾಸ್ತಿ ಲೋಡೆಡ್ ಇದ್ದರೆ ನಾವು ಬೆಡ್ಶೀಟ್ ಅಥವಾ ಹಾಕಬೇಕಾದ್ರೆ ಒಂದೊಂದೇ ಹಾಕಿ ನಾನು ಹಾಕ್ತೀನಿ. ಇವೆಲ್ಲ ಫಸ್ಟಿಗೆ ಮೊದಲು ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ನನಗೆ ಡೈಲಿ ಏನೇನು ಒಗೆಯೋದಲ್ಲ ಅವನ್ನೆಲ್ಲ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇದು IFB ಅಂತ ಬರೆದಿದ್ದಾರೆ. ಇದರಲ್ಲಿ ನಾವು ಲಿಕ್ವಿಡ್ ಅಂದರೆ ಲಿಕ್ವಿಡ್ ಡಿಟರ್ಜೆಂಟನ್ನು ಹಾಕೋಬೇಕು. ಇದರಲ್ಲಿ 3 ಸೆಕ್ಷನ್ ಇರ್ತವೆ. ಇದು 2 ಏನಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಇದನ್ನು 60 ml ಅಷ್ಟು ನಿನ್ನೆ ಹೇಳಿದ್ರಲ್ಲ ಫ್ರೆಂಡ್ಸ್, 60 ml ಅಷ್ಟು ನಾನು ಇದನ್ನು
ಹಾಕೋತಾರೆ. 60 ml ನಿಮಗೆ ಎಷ್ಟೊಂದು ಅಂದಾಜು ಗೊತ್ತಾಗಲಿಲ್ಲ ಅಂತಂತಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟು ಅಂದರೆ ಅರ್ಧಕ್ಕಿಂತ ಒಂದು ಸ್ವಲ್ಪ ಮೇಲೆ ತೊಗೋಬೇಕು. ಅರ್ಧಕ್ಕಿಂತ ಒಂದು ಸ್ವಲ್ಪ ಮೇಲೆ ತೊಗೊಂಡು ಇದಕ್ಕೆ ಹಾಕೊಂಬಿಡಿ. ಹಾಕೊಂಡಿದ್ದಾದ್ಮೇಲೆ ಇದನ್ನು ಮುಚ್ತೀನಿ ಫ್ರೆಂಡ್ಸ್. ಇದಕ್ಕೆ ಅಂತ ನೀವು ಬೇಕಂತಂದರೆ ಒಂದು ಸ್ಪೂನು ಸಿಗುತ್ತೆ ಫ್ರೆಂಡ್ಸ್, ಅದನ್ನು ಹಾಕೋಬೋದು. ನಾನು ಅದನ್ನು ಡೈರೆಕ್ಟ್ ಹಾಕ್ತಾ ಇದ್ದೀನಿ ಇವಾಗ. ಇದಾದಮೇಲೆ ಇಲ್ಲಿ 131 ನಾನು ಸಿಂಥೆಟಿಕ್ಕಿಗೆ ನಾನು ಸೆಟ್ ಮಾಡಿದ್ದೀನಿ. ಇವಾಗ ನೋಡಿ, ಇದು ಫಸ್ಟಿಗೆ ಆನ್ ಮಾಡಬೇಕಾದ್ರೆ ಇದನ್ನು ತೊಗೊಂಡಿದ್ದೆ. ಇವಾಗ ನೆಕ್ಸ್ಟ್ ಇದನ್ನ ಬಟನ್ ಒತ್ಬಿಟ್ರೆ ಇದು ಚೆನ್ನಾಗಿ ಡೋರು ಲಾಕ್ ಆಗಿರಬೇಕು, ಇಲ್ಲಾಂದ್ರೆ ಸ್ಟಾರ್ಟ್ ಆಗೋದಿಲ್ಲ. ಚೆನ್ನಾಗಿ ಡೋರ್ ಲಾಕ್ ಆದಮೇಲೆ ಈ ಬಟನ್ ಒತ್ತಿದಾದ್ಮೇಲೆ ಡೋರ್ ಲಾಕ್ ಆಗಿಬಿಡುತ್ತೆ. ಇದನ್ನ ನಾವು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಸಪೋಸ್ ನಾವು ಸ್ಟಾಪ್ ಮಾಡ್ಬೇಕಂತಂದ್ರೆ ಅಲ್ಲಿ ಬಟನ್ ಬಂದ್ ಮಾಡಿ ನಾವು ಸ್ಟಾಪ್ ಮಾಡ್ಬೇಕಾಗುತ್ತೆ. ಮೇನ್ ಸ್ವಿಚ್ ಬಂದ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ತೋರಿಸ್ತಾ ಇದೆ ಈಗಲೇ. ಈಗ ಒತ್ತಿದ್ರೆ ಮುಗೀತು. ಈಗೆಲ್ಲ ಸೆಟ್ ಆಗ್ತದೆ ಫ್ರೆಂಡ್ಸ್. ಸೆಟ್ ಆದಮೇಲೆ ಅದರದ್ದು ನೋಡಿ ಪ್ರೊಸೆಸ್ ಸ್ಟಾರ್ಟ್ ಆಯ್ತು. ಇವಾಗ ನೋಡಿ ಬಟ್ಟೆ ಎಲ್ಲ ಆಮೇಲೆ ತಿರುಗ್ತವೆ. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಇವಾಗ ಸೌಂಡ್ ಇದು 1 hour 31 ಆಯಿತು. 1 second ಆಗಿದೆ, ಅಂದರೆ 1 ನಿಮಿಷ ಆಗಿದೆ. ಈಗ 1 hour 30 minutes ಆಗುತ್ತೆ. ನಾನು ಸಿಂಥೆಟಿಕ್ ಡೈಲಿ ಇಟ್ಟಿದ್ದೀನಿ, ಡೈಲಿ ವಿಯರ್ದು ಅಂತ ಬರ್ದಿದ್ದಾನೆ. ಡೈಲಿ ವಿಯರ್ದಿದ್ದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬಟ್ಟೆ ಅವೆಲ್ಲ ತಿರುಗ್ತದೆ ಫ್ರೆಂಡ್ಸ್. ಇವಾಗ ತಿರುಗಿದಾದ್ಮೇಲೆ 1 hour 53 minutes 1 hour 30 minutes ಆದಮೇಲೆ ನಮ್ಮ ಬಟ್ಟೆ ಎಲ್ಲ ವಾಶ್ ಆಗಿರುತ್ತೆ. ಇದು ಏನಾಗ್ಬಿಟ್ಟಿರುತ್ತೆ ಅಂದರೆ ಎಲ್ಲನೂ ಬಟ್ಟೆನ ಹಿಂಡಿ ಬಂದುಬಿಟ್ಟಿರುತ್ತೆ ಫ್ರೆಂಡ್ಸ್. ನಾವು ಬರೀ ಜಸ್ಟ್ ಅದನ್ನು ಜಾಡಿಸಿದ್ಮೇಲೆ ನಮಗೆ ಹಾಕೊಂಡ್ಬಿಡ್ಬೋದು, ಅಂದರೆ ಕೋಲಿಗತ್ತು ಹಾಕೊಂಡ್ಬಿಡ್ಬೋದು. ಯಾವುದೇ ರೀತಿ ಹಿಂಡೋದದು ಎಲ್ಲ ಏನೂ ಪ್ರೊಸೆಸ್ ಏನೂ ಇರಲ್ಲ. ತಾನೇ ಅದನ್ನು ಡ್ರೈ ಮಾಡಿ, ಅಂದರೆ ಎಲ್ಲ ನೀರಿನ ಅಂಶ ಎಲ್ಲ ತೆಗೆದು ಕಳಿಸ್ಬಿಡುತ್ತೆ ಫ್ರೆಂಡ್ಸ್. ಇವಾಗ ಪ್ರಿಪೇರ್ ಆಗ್ತಾ ಇದೆ. ಒಂದು ಸ್ವಲ್ಪ ಪ್ರಿಪೇರ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಅದು ತೊಗೊಂಡಿದ್ದಾದ್ಮೇಲೆ ನಾವು ವಾಶ್ ಆಗ್ತದೆ ಫ್ರೆಂಡ್ಸ್. ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಇವಾಗ ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಸೌಂಡ್ ಬರುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಒಂದು ಸ್ವಲ್ಪ ಸೌಂಡ್ ಬರುತ್ತೆ. ಈ ಥರ ಬಟ್ಟೆನ ತಿರುಗಿಸ್ಕೋತೆ ಅದನ್ನು ಹೋಗಿತದೆ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಮಾತ್ರ ಫ್ರೆಂಡ್ಸ್. ನೋಡಿ ಇವಾಗ ನೋಡಿ ಟೈಮ್ ತೋರಿಸೋದು 1 hour 29 minutes. ಇದು ಟೈಮ್ ಬರ್ತಾ ಬರ್ತಾ ಡಿಕ್ರೀಸ್ ಹಾಕೋತ ಹೋಗ್ತಾ ಇರುತ್ತೆ. ಇದು ಬಟ್ಟೆ 1 hour 29 minutes ಬೇಕಂತ ಹೇಳ್ತಾ ಇದೆ ಇವಾಗ. ಹೀಗೆ ಫ್ರೆಂಡ್ಸ್, ಒಂದು ಯಾರಿಗಾದ್ರೂ ಯೂಸ್ ಮಾಡ್ತಾ ಇದ್ರೆ ಅವ್ರಿಗೆ ಡೆಮೋ ಇರ್ಲಂತ ನಾನು ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ. ನನಗೆ ಎಷ್ಟು ಗೊತ್ತಿರುತ್ತೇನೋ ಹಾಗೆ, ಅಂದರೆ ನಾನು ಯಾವ ಡೈಲಿ ನಾನು ಹೇಗೆ ಹಾಕ್ತೀನಲ್ಲ ಅದನ್ನು ತೋರಿಸಿದ್ದೀನಿ. ಇದರಲ್ಲಿ ಏನೇನು ಮತ್ತು ಇನ್ನೇನು ಆಪ್ಷನ್ಸ್ ಇವೆ, ಸ್ಪಿನ್ ಟೆಂಪ್ರೇಚರ್ ಏನೇನೋ ಸೆಟ್ ಮಾಡಿದೆ. ಬಟ್ ನನಗದು ಏನೋ ಗೊತ್ತಿಲ್ಲ. ನಾನು ಡೈಲಿ ಆ ರೀತಿ ರುಟೀನಿಂದ ಯೂಸ್ ಮಾಡ್ತೀನಲ್ಲ ಅದನ್ನಷ್ಟೇ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಷ್ಟೇ. ನನಗೆ ನೆಕ್ಸ್ಟು ಇವತ್ತು ಸೌಜು ಒಂದು ಸ್ವಲ್ಪ ಜಲ್ದಿನೇ ಎದ್ದಿದ್ದ 7 o'clock. ಅವನ ಜೊತೆ ಒಂದು ಸ್ವಲ್ಪ ಹಾಗೆ ಹೀಗೆ ಆಟ ಆಡಿ ಎಲ್ಲ ಮಾಡಿದ್ಮೇಲೆ ಮತ್ತೆ ಅವನಿಗೆ ಹೊಳ್ಳು ವಾಪಸ್ ಮಲಗಿಸಿದ್ದೆ ನಮ್ಮ ಫ್ರೆಂಡ್ಸ್. ಅದಕ್ಕೆ ಮತ್ತೆ ಯಾವಾಗ ಹೇಳ್ತಾನೇನೋ ಮತ್ತೆ ನನಗೆ ಕಾಡಿಸ್ತಾನೆ ಅಂತ ಹೇಳಿ ನಾನು ಇವತ್ತು ಮೊದಲೇನೆ ರೊಟ್ಟಿ ಮಾಡಿ ಮುಗಿಸ್ಬಿಟ್ಟೆ ಫ್ರೆಂಡ್ಸ್. ನಿಮಗೆ ತೋರಿಸ್ತೀನಿ. ಮೊದಲನೇ ರೊಟ್ಟಿ ಮಾಡಿ ಮುಗಿಸಿದ್ದೀನಿ. ಇವಾಗ ರೈಸಿಗೂ ಇಟ್ಟಿದ್ದೀನಿ. ಇವಾಗ ಟೈಮು 9 o'clock ಆಗಿದೆ. ಮತ್ತೆ ಮಲ್ಕೊಂಡಿದ್ದಾನೆ. ಅದಕ್ಕೆ ನಾನು ಪಟ್ ಏನಾದರೂ ಮತ್ತೆ ಕೆಲಸ ಇದ್ದರೆ ಮತ್ತೆ ಮಾಡಿ ಮುಗಿಸಿ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಫ್ರೆಂಡ್ಸ್. ಇವಾಗ ನಾನು ಹೀರೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ. ನೋಡಿ, ಫಸ್ಟಿಗೆ ಹೀರೆಕಾಯಿನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ನಾನು ಪಲ್ಯ ಮಾಡ್ತೀನಿ. ಒಬ್ರೊಬ್ರು ಒಂದೊಂದು ಥರ ಪಲ್ಯ ಮಾಡ್ತಾರೆ. ಹೀರೆಕಾಯಿನ ಡೈರೆಕ್ಟಾಗಿಯೇ ಪಲ್ಯ ಮಾಡ್ತಾರೆ, ಅಂದರೆ ಹುರ್ಕೋದಿಲ್ಲ. ನಾನು ಹುರ್ಕೊಂಡು ಮಾಡ್ತೀನಿ. ಕೆಲವೊಬ್ರು ಥರ ಬೇರೆ ಬೇರೆ ರೆಸಿಪಿ ಬೇರೆ ಬೇರೆ ಇರುತ್ತೆ. ನಾನು ಈ ಥರ ಮಾಡ್ತೀನಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಹುರ್ಕೊಂಡಿದ್ದವ್ರು ಅವ್ರಿಗೂ ವಿಚಿತ್ರ ಅನ್ನಿಸ್ಬೋದು, ಏನಪ್ಪ ಹುರ್ಕೊಂಡು ಮಾಡ್ತಾರೇನೋ ಅಂತ ಹೇಳಿ. ಇಲ್ಲ ಒಬ್ರೊಬ್ರಿಗೆ ಕಾಮನ್ ಇರುತ್ತೆ, ಒಬ್ಬೊಬ್ರಿಗೆ ಏನೂ ಅನಿಸೋದಿಲ್ಲ. ಹೀಗೆ ಒಬ್ಬೊಬ್ರು ರೆಸಿಪಿ ಬೇರೆ ಬೇರೆ ಇರುತ್ತಲ್ಲ. ನನ್ನ ರೆಸಿಪಿ ಹೀಗಿದೆ ಫ್ರೆಂಡ್ಸ್. ನಾನು ಹೀರೆಕಾಯಿನ ಹುರ್ಕೊಂಡು ಮಾಡ್ತೀನಿ. ಯಾವಾಗಲೂ ಹೀರೆಕಾಯಿನ ಕಟ್ ಮಾಡಿಕೊಂಡು ಇದಕ್ಕೆ ಈ ಥರ ಸಣ್ಣ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕಿ ಹುರ್ಕೋತಾ ಇದ್ದೀನಿ. ಆಯಿಲ್ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಸ್ವಲ್ಪ ನೀರಿನ ಅಂಶ ಹೋಗೋದ್ರೊಳಗೆ ಇದನ್ನು ಹುರ್ಕೋಬೇಕು. ಹುರ್ಕೊಂಡು ಒಂದು ಸ್ವಲ್ಪ
ಉಳ್ಳಾಗಡ್ಡಿ ಅಂತೂ ಕಟ್ ಮಾಡಿ, ಟೊಮೆಟೊ ಅದು ಕಟ್ ಮಾಡಿ ಇದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಬೇಕು ಅಂದ್ರೆ ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮಾಡ್ಕೋಬೋದು. ಉಳ್ಳಾಗಡ್ಡಿ ಬದಲಿನೇ ಉಳ್ಳಾಗಡ್ಡಿ ವಿತ್ ಬೆಳ್ಳುಳ್ಳಿ ಪೇಸ್ಟ್ ಎರಡು ಹಾಕ್ಕೊಂಡು ಮಾಡಿದ್ರೂ ಬರುತ್ತೆ. ಯಾವ್ದು ಬೇಕು ನಿಮ್ಮ ಟೇಸ್ಟ್ ಪ್ರಕಾರ ಮಾಡ್ಕೋಬೋದು. ನಾನು ಇದರಲ್ಲಿ 3 ಒಂದು ಸ್ವಲ್ಪ ದೊಡ್ಡ ಸೈಜ್ ಇದ್ದಿದ್ದು ಅವು ಕರಿಗೆ ಒಂದು ಸ್ವಲ್ಪನೇ ಆಗುತ್ತೆ. ಇದು ಇವಾಗ ನೋಡಲಿಕ್ಕೆ ಒಂದು ಸ್ವಲ್ಪ ಭಾಳ ಕಾಣಿಸ್ತಿರ್ಬೋದು, ಆದರೆ ಇದು ಕರಗಿದಾದ್ಮೇಲೆ ಸ್ವಲ್ಪ ಆಗುತ್ತೆ. ಇದನ್ನ ಹುರ್ಕೋತೀನಿ ಫ್ರೆಂಡ್ಸ್. ಮೊದಲಿಗೆ ಹುರ್ಕೊಂಡು ಇದ್ರದ್ದು ಪಲ್ಯ ಮಾಡಿ ಮುಗಿಸ್ಬಿಡ್ತೀನಿ. ಇವಾಗ ನಾನು ಆನಿಯನ್ ಅಂತೂ ಕಟ್ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ್. ಇದು ಹುರಿಯೋದ್ರೊಳಗೆ ಎಟ್ ಎ ಟೈಮ್ದಾಗೆ. ಇವಾಗ ನೋಡಿ ಫ್ರೆಂಡ್ಸ್, ಪಲ್ಯ ಮಾಡಿದ್ದೀನಿ ನಾನು. ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಪುಡಿ ಅಂತೂ ಹಾಕಿಬಿಟ್ರೆ ಮುಗೀತು. ಪಲ್ಯ ಆಲ್ಮೋಸ್ಟ್ ಆಗ್ಲಿಕ್ಕೆ ಬಂದಿದೆ. ಇವಾಗ ಇದನ್ನು ತಾನೇ ನೀರತ್ತು ಏನೂ ಹಾಕಿಲ್ಲ ನಾನು, ಹೀಗೆ ಕುದೀತಾ ಇದೆ. ಬೇಕಾದರೆ ನೀರು ಹಾಕಿ ನಾವು ಇನ್ನೂ ಸ್ವಲ್ಪ ಕುದಿಸ್ಕೋಬೋದು. ಯಾಕಂದರೆ ಮೊದಲೇ ಹುರ್ಕೊಂಡಿರ್ತಲ್ಲ, ನೀರು ಹಾಕೋ ನೆಸೆಸಿಟಿನೂ ಬೀಳೋದಿಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕಿದೆ. ಅದರಲ್ಲೇ ನೀರಿನ ಅಂಶ ಬಿಟ್ಕೊಂಡು ಬೇಯುತ್ತೆ. ಇದು ಬೇಕಂದರೆ ಒಂದು ತಟ್ಟೆ ಮುಚ್ಚಿದ್ರೆ ಮುಗೀತು. ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿ ಮೇಲೆ ಹಾಕ್ಕೊಂಡು ಉಪ್ಪು ಖಾರ ಅದೆಲ್ಲ ಹಾಕಿದ್ದೀನಿ ನಾನು ಇವಾಗ ಆಲ್ರೆಡಿ. ಇವಾಗ ಫ್ರೆಂಡ್ಸ್ ಟೈಮು 6:30 ಆಗಿದೆ. ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ನಿಮಗೆ. ಇವಾಗ ಒಂದು ಸ್ವಲ್ಪ ಬಾಂಡೆ ಇದ್ದೀವಿ, ಒಂದು ಸ್ವಲ್ಪ ಇದನ್ನು ಡಬ್ಬಾಕಿ ಬಿಡ್ತೀನಿ. ಇವತ್ತು ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೇನೋ ಗೊತ್ತಿಲ್ಲ, ಹೊರಗೆ ಹೋಗ್ತೇವೇನೋ ಇಲ್ಲ. ಯಾಕಂದರೆ ಇವತ್ತೊಂದು ಸ್ವಲ್ಪ ಮಳೆ ಬೇರೆ ಇಲ್ಲ. ಒಂದು ಸ್ವಲ್ಪ ನಮಗದು ಚಲೋ ಅನಿಸ್ತಾ ಇದೆ. ನಾವು ಯಾಕೆ ಹೊರಗೆ ಹೋಗ್ತಾ ಇದ್ದೇವೆ ಅಂತ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಇದನ್ನು ಅದಕ್ಕಿಂತ ಮೊದಲು ಇದಕ್ಕೊಂದು ಸ್ವಲ್ಪ ಬಾಂಡೆದೆಲ್ಲ ಡಬ್ಬಾಕೊಂಡ್ಬಿಡ್ತೀನಿ. ನಾವು ಸ್ವಲ್ಪ ಹೊರಗಡೆ ಹೋದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಿಮಗೆ ಒಂದು ಸ್ವಲ್ಪ ನನಗೆ ಎಷ್ಟು ತಿಳಿದಿತ್ತು ಅಷ್ಟು ನಾನು ನಿಮಗೆ ವಾಷಿಂಗ್ ಮಿಷಿನ್ ಒಂದು ಸ್ವಲ್ಪ ನಾಲೆಜ್ ಬೆಳಗ್ಗೆನೇ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲಾಗ್ ಇಷ್ಟ ಆದರೆ ಆದಷ್ಟು ಬೇಗ ನನ್ನ ಲಾಗನ್ನು ಶೇರ್ ಮಾಡಿ. ಯಾರಿಗೆ ಗೊತ್ತಿರೋದಿಲ್ಲಲ್ಲ ಅವ್ರಿಗಾದರೂ ಉಪಯೋಗ ಆಗುತ್ತೆ. ನಿಮಗೆ ಗೊತ್ತಿದ್ರೆ ಆಯಿತು, ನೀವು ಬೇಕಾದರೆ ಬಿಡಿ. ಆದರೆ ಬೇರೆಯವ್ರಿಗೆ ಯಾರಿಗೆ ಗೊತ್ತಿರಲ್ಲ ಫಸ್ಟ್ ಟೈಮ್ ಏನೇನು ಮಾಡಬೇಕು ಅಂತ ಹೇಳಿ ಅವ್ರಿಗೆ ಶೇರ್ ಮಾಡಿ. ನೀವು ನೋಡಿ ಅಂದರೆ ನಿಮ್ಗೇನು ಅನಿಸುತ್ತೇನೋ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಹೇಳಿದ್ದೀನಿ. ಈ ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.